ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 24ರ ಮಾರ್ಕೆಟ್ ಅಪ್ಡೇಟನ್ನು ಅಬ್ಸರ್ವ್ ಮಾಡೋದಾದರೆ ಇವತ್ತು ಕೂಡ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. 268 ಪಾಯಿಂಟ್ಗಳಷ್ಟು ನಿಫ್ಟಿ ಕರೆಕ್ಟ್ ಆಗಿದೆ. ಸೊ 1.1% ಡೌನ್ ಸೈಡ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 23,900 ಅರೌಂಡಲ್ಲಿ ನಿಫ್ಟಿ ಈಗ ಟ್ರೇಡ್ ಆಗ್ತದೆ. ಸೊ 24,000 ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಏನಿತ್ತು ಆ ಒಂದು ಲೆವೆಲ್ನ ಕೆಳಗಡೆ ಈಗ ನಿಫ್ಟಿ ಟ್ರೇಡ್ ಆಗ್ತಾ ಇದೆ. ಹಾಗೆ ಬೆಳಗಿನ ಸೆಷನಲ್ಲಿ 24,100 ಲೆವೆಲಲ್ಲಿ ನಿಫ್ಟಿ ಓಪನ್ ಆಯಿತು. ಬಟ್ ಅಲ್ಲಿ ನಿಫ್ಟಿ ಸಸ್ಟೈನ್ ಆಗಲಿಲ್ಲ. ಅಲ್ಲಿಂದ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಕೊನೆ 1 ಗಂಟೆನಲ್ಲಿ ಸ್ವಲ್ಪ ಮಟ್ಟಿಗೆ ರಿಕವರಿ ನೋಡೋದಕ್ಕೆ ಸಿಕ್ತು. ಬಟ್ 24,000 ಲೆವೆಲ್ನ ಕೆಳಗಡೆ ಟ್ರೇಡ್ ಆಗ್ತಿರೋದ್ರಿಂದ ಇನ್ನೂ ಹೆಚ್ಚಿನ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ನಲ್ಲಿ ಇನ್ನೂ ಕೂಡ ಟೆನ್ಷನ್ಸ್ ಬಿಲ್ಡಪ್ ಆಗ್ತದೆ. US ಮತ್ತು ಇರಾನ್ನ ನಡುವೆ ಸೀಸ್ ಫೈರ್ ಅನೌನ್ಸ್ ಆಗಿದ್ರು ಕೂಡ ಕಂಪ್ಲೀಟ್ ಮಾತುಕತೆಗಳು ಇನ್ನೂ ಕೂಡ ಆಗಿಲ್ಲ. ಸೊ ಆ ಒಂದು ರೀಸನ್ನಿಂದ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ಗ್ಲೋಬಲ್ ಮಾರ್ಕೆಟ್ಗಳಲ್ಲಿ ಕೂಡ ಇದೆ. ಸೆನ್ಸೆಕ್ಸ್ನಲ್ಲಿ ಕೂಡ 1.3% ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 0.4% ಕರೆಕ್ಟ್ ಆಗಿದೆ. ಇವತ್ತು ಹೆಚ್ಚಿನ ಒಂದು ವೀಕ್ನೆಸ್ ಏನಿದೆ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಕ್ತು. ಇನ್ಫೋಸಿಸ್, LTI, ಮೈಂಟ್ರಿ ನಿನ್ನೆ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ನ್ಯಾಸ್ಡಾಕ್ ಇಂಡೆಕ್ಸ್ನಲ್ಲಿ ಕೂಡ ಸಾಕಷ್ಟು ಡೌನ್ ಸೈಡ್ ನಿನ್ನೆ ನೋಡೋದಕ್ಕೆ ಸಿಕ್ಕಿತ್ತು. ಅದರ ಒಂದು ಇಂಪ್ಯಾಕ್ಟ್ ಇಂಡಿಯನ್ IT ಕಂಪನಿಗಳಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ IT ಕಂಪನಿಗಳು ಒಳ್ಳೆ ಒಂದು ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಿದ್ರು ಕೂಡ ಗೈಡೆನ್ಸ್ ಸ್ಟ್ರಾಂಗ್ ಆಗಿ ಬರದೇ ಇರೋ ರೀಸನ್ನಿಂದ ಕರೆಕ್ಷನ್ ಕಾಣಿಸ್ತದೆ. ಸೊ ಆ ರೀಸನ್ನಿಂದ IT ಇಂಡೆಕ್ಸ್ 5.2% ಇವತ್ತು ಡೌನ್ ಆಗಿದೆ. ಸೊ ನಿಫ್ಟಿ ಆಟೋ ಇಂಡೆಕ್ಸ್ನಲ್ಲಿ 0.5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸೊ US ಮತ್ತು ಇರಾನ್ನ ನಡುವೆ ಸೀಸ್ ಫೈರ್ ಅನೌನ್ಸ್ ಆದಾಗ ಕ್ರೂಡ್ ಆಯಿಲ್ನ ಪ್ರೈಸಸ್ $90ನ ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಮತ್ತೆ ಈಗ ಟೆನ್ಷನ್ ಬಿಲ್ಡಪ್ ಆಗ್ತಿರೋದ್ರಿಂದ $107ನ ಅರೌಂಡಲ್ಲಿ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ನ ಪ್ರೈಸಸ್ ಟ್ರೇಡ್ ಆಗ್ತದೆ. ಸೊ ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ಕ್ರೀಸ್ ಆದಾಗ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದೇ ಇರುತ್ತೆ. ಸೊ ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ ಅಂದರೆ ಭಾರತದ ಇನ್ಫ್ಲೇಷನ್ ಹಣದುಬ್ಬರ ಕೂಡ ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ನಾವು ಸಾಕಷ್ಟು ಕ್ರೂಡ್ ಆಯಿಲನ್ನು ಬೇರೆ ದೇಶಗಳಿಂದನೇ ಇಂಪೋರ್ಟ್ ಮಾಡ್ಕೋತೀವಿ. ಹಾಗೆ ಇಂಡಿಯನ್ ರುಪಿ ಏನಿದೆ ಡಾಲರ್ನ ಮುಂದೆ ಇನ್ನಷ್ಟು ವೀಕ್ ಆಗ್ತಾ ಹೋಗ್ತದೆ. ಸೊ RBI ತಗೊಂಡಂಥ ಕೆಲವೊಂದಿಷ್ಟು ಮೆಜರ್ಸ್ಗಳಿಂದ ಹಾಗೆ ಸೀಸ್ ಫೈರ್ ಅನೌನ್ಸ್ ಆದ ರೀಸನ್ನಿಂದ ಪ್ರತಿ ಡಾಲರ್ನ ಮುಂದೆ ರೂಪಾಯಿ 92ರ ಲೆವೆಲ್ಗೆ ಹೋಗಿತ್ತು. ಬಟ್ ಅಲ್ಲಿಂದ ಮತ್ತೆ ಈಗ ವೀಕ್ ಆಗ್ತಾ ಹೋಗ್ತದೆ. ಕರೆನ್ಸಿ ವೀಕ್ ಆದರೂ ಕೂಡ ಮಾರ್ಕೆಟ್ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ. ಸೊ ಅಟ್ಲೀಸ್ಟ್ ಈ ಒಂದು ವೀಕೆಂಡ್ನಲ್ಲಾದರೂ ಇರಾನ್ ಮತ್ತು US ನಡುವೆ ಮಾತುಕತೆಗಳು ಸಕ್ಸಸ್ಫುಲ್ ಆದರೆ ಮುಂದಿನ ವಾರದಿಂದ ಮಾರ್ಕೆಟ್ನಲ್ಲಿ ರಿಕವರಿ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಎಲೆಕ್ಷನ್ಸ್ಗಳು ಕೂಡ ನಡೀತಿದೆ. ಎಲೆಕ್ಷನ್ ರಿಸಲ್ಟ್ಸ್ ಮೇ 4ಕ್ಕೆ ಬರುತ್ತೆ. ಅದರ ಒಂದು ಇಂಪ್ಯಾಕ್ಟ್ ಕೂಡ ಮಾರ್ಕೆಟ್ನ ಮೇಲೆ ಇರುತ್ತೆ. ಸೊ ರೀಸೆಂಟಾಗಿ HSBC ಭಾರತದ ಈಕ್ವಿಟಿ ರೇಟಿಂಗ್ಸನ್ನು ಡೌನ್ಗ್ರೇಡ್ ಮಾಡಿದ್ರು. ಈಗ JP ಮಾರ್ಗನ್ನ ಕಡೆಯಿಂದ ಕೂಡ ಡೌನ್ಗ್ರೇಡ್ ನೋಡೋದಕ್ಕೆ ಸಿಗ್ತದೆ. ಈ ಮುಂಚೆ JP ಮಾರ್ಗನ್ 30,000 ಟಾರ್ಗೆಟ್ಸನ್ನು ನಿಫ್ಟಿಗೆ ಕೊಟ್ಟಿದ್ರು. ಇದು ಡಿಸೆಂಬರ್ 2026ರ ಟಾರ್ಗೆಟ್ಸ್ ಆಗಿತ್ತು. ಬಟ್ ಈಗ US ಮತ್ತು ಇರಾನ್ನ ನಡುವೆ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗಿ ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ JP ಮಾರ್ಗನ್ ಇಂಡಿಯನ್ ಈಕ್ವಿಟೀಸನ್ನು ನ್ಯೂಟ್ರಲ್ ರೇಟ್ ಮಾಡಿ ಡೌನ್ಗ್ರೇಡ್ ಕೂಡ ಮಾಡಿದ್ದಾರೆ. ಸೊ 30,000 ಟಾರ್ಗೆಟ್ಸ್ ಏನಿತ್ತು ಅದು ಈಗ 27,000ಕ್ಕೆ ಡ್ರಾಪ್ ಆಗಿದೆ. ಆಲ್ಮೋಸ್ಟ್ 10%ನಷ್ಟು ಟಾರ್ಗೆಟ್ಸನ್ನು JP ಮಾರ್ಗನ್ ಕಟ್ ಮಾಡಿದ್ದಾರೆ. ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಆದ್ದರಿಂದ ಇಂಪ್ಯಾಕ್ಟ್ ಭಾರತದ ಈಕ್ವಿಟಿಗಳ ಮೇಲೆ ಇರುತ್ತೆ ಅಂತ ಅವರು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಸೊ ನೋಡಬೇಕಾಗುತ್ತೆ ಮಾರ್ಕೆಟ್ ಯಾವ ರೀತಿ ಒಂದು ರಿಯಾಕ್ಷನನ್ನು ಸೆಕೆಂಡ್ ಹಾಫ್ನಲ್ಲಿ ಕೊಡುತ್ತೆ ಅಂತ. US ಮತ್ತು ಇರಾನ್ನ ನಡುವೆ ಸೀಸ್ ಫೈರ್ ಮಾತುಕತೆಗಳು ಸಕ್ಸಸ್ಫುಲ್ ಆದರೆ ಮತ್ತೆ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಇಂಡಿಯನ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ಬೋದು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಕೋಲ್ ಇಂಡಿಯಾ ಟ್ರೆಂಡ್ ಇವತ್ತು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಟ್ರೆಂಡ್ ಸ್ಟಾಕ್ ಪ್ರೈಸ್ನಲ್ಲಿ ನಿನ್ನೆ ಸಾಕಷ್ಟು ವೀಕ್ನೆಸ್ ಬಂದಿತ್ತು. ರಿಸಲ್ಟ್ ಸ್ಟ್ರಾಂಗ್ ಆಗಿ ಇದ್ರೂ ಕೂಡ ಸ್ಟಾಕ್ ನಿನ್ನೆ ಕರೆಕ್ಟ್ ಆಗಿತ್ತು. ಬಟ್ ಇವತ್ತು ಒಳ್ಳೆ ಒಂದು ರಿಕವರಿ ಬಂದಿದೆ. ನೆಸ್ಲೆ, ಇಂಡಾಲ್ಕೋ, SBI ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಇವತ್ತು ಕ್ಲೋಸಿಂಗನ್ನು ಕೊಟ್ಟಿದೆ. ಟಾಪ್ ಲೂಸರ್ಸ್ IT ಸ್ಟಾಕ್ಸ್ ಆಗಿರುತ್ತೆ. ಸೊ IT ಸೆಕ್ಟರ್ನಲ್ಲಿ ಸಾಕಷ್ಟು ವೀಕ್ನೆಸ್ ಬಂದಿದೆ ಅಂದರೆ IT ಸ್ಟಾಕ್ಗಳು ಕೂಡ ನೆಗೆಟಿವ್ ಆಗಿನೇ ಟ್ರೇಡ್ ಆಗಿದೆ. ಇನ್ಫೋಸಿಸ್ನಲ್ಲಿ 7% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಹಾಗೆ ಇನ್ಫೋಸಿಸ್ 5 ಇಯರ್ ಲೋ ಲೆವೆಲನ್ನು ಕೂಡ ಟಚ್ ಮಾಡಿದೆ. ಸೊ ಬ್ರೋಕರೇಜಸ್ಗಳ ವ್ಯೂ ಕೂಡ ಮಿಕ್ಸ್ಡ್ ಆಗಿರೋದ್ರಿಂದ ಸ್ಟಾಕ್ನಲ್ಲಿ ಸಾಕಷ್ಟು ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಗ್ತದೆ. ಸೊ ಸಿಟಿ ಬ್ರೋಕರೇಜ್ ಹೌಸ್ 1,300 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ನ್ಯೂಟ್ರಲ್ ರೇಟಿಂಗ್ ಸಿಟಿ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಹಾಗೆಯೇ ಜೆಫ್ರೀಸ್ ಹೋಲ್ಡ್ ರೆಕಮೆಂಡೇಷನನ್ನು ಕೊಟ್ಟಿದ್ದು 1,235ರ ಟಾರ್ಗೆಟ್ ಪ್ರೈಸನ್ನು ಇನ್ಫೋಸಿಸ್ನಲ್ಲಿ ಕೊಡ್ತಾ ಇದ್ದಾರೆ. ಮೋತಿಲಾಲ್ ಓಸ್ವಾಲ್ ಈಗಲೂ ಕೂಡ ಬೈ ರೆಕಮೆಂಡೇಷನ್ನ ಕೊಡ್ತಿದ್ದಾರೆ. ರಿಸಲ್ಟ್ ಸ್ಟ್ರಾಂಗ್ ಆಗಿದೆ ಅನ್ನೋದು ಮೋತಿಲಾಲ್ ಓಸ್ವಾಲ್ನ ವ್ಯೂ ಆಗಿರುತ್ತೆ. ಬಟ್ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ 33% ಡೀಲ್ ವಿನ್ಸ್ ಕಡಿಮೆ ಆಗಿದೆ ಅಂತ ಮೋತಿಲಾಲ್ ಓಸ್ವಾಲ್ ಪಾಯಿಂಟ್ ಔಟ್ ಮಾಡಿದ್ದಾರೆ. HSBC ನೋಮುರಾ ಕೂಡ ಬೈ ರೆಕಮೆಂಡೇಷನನ್ನು ಮೇಂಟೈನ್ ಮಾಡ್ತಿದ್ದಾರೆ. ಸೊ ಕೆಲವು ಬ್ರೋಕರೇಜ್ಗಳು ಬೈ ರೆಕಮೆಂಡೇಷನ್ ಕೊಟ್ಟಿದ್ದಾರೆ. ಕೆಲವು ಬ್ರೋಕರೇಜ್ಗಳ ಕಡೆಯಿಂದ ನ್ಯೂಟ್ರಲ್ ರೇಟಿಂಗ್ಸ್ ಇದೆ. HCL ಟೆಕ್, TCS, ಟೆಕ್ ಮಹೀಂದ್ರ ಕೂಡ 4-5% ಇವತ್ತು ಕರೆಕ್ಟ್ ಆಯಿತು. ಸನ್ಫಾರ್ಮಾನಲ್ಲಿ ಕೂಡ 3.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ.
ಸೊ ನಿನ್ನೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರಿ ಸ್ಟಾಕ್ ಪ್ರೈಸ್ನಲ್ಲಿ 9% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಕೆನಡಾದಲ್ಲಿ ಇವರ ಒಂದು ಡ್ರಗ್ಗೆ ಅಪ್ರೂವಲ್ ಸಿಗುತ್ತೆ ಅನ್ನುವಂಥ ನ್ಯೂಸ್ ಇದ್ದಿದ್ದರಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ಸೊ ಇದಕ್ಕೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ನ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಸೊ ಇನ್ನಷ್ಟೇ ಅಪ್ರೂವಲ್ ಬರಬೇಕಾಗಿದೆ, ನಾವು ಕೂಡ ವೆಯ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಒಂದು ಸ್ಪೆಸಿಫಿಕ್ ಟೈಮ್ ಲೈನನ್ನು ಕಂಪನಿ ಮೆನ್ಷನ್ ಮಾಡಿಲ್ಲ. ನಿನ್ನೆ CNBC TV18ನ ರಿಪೋರ್ಟ್ನಲ್ಲಿ ಮೇ ವೇಳೆಗೆ ಅಪ್ರೂವಲ್ ಸಿಗ್ಬೋದು ಅನ್ನುವಂಥ ನ್ಯೂಸ್ ಬಂದಿತ್ತು. ಬಟ್ ಒಂದು ಸ್ಪೆಸಿಫಿಕ್ ಟೈಮ್ ಲೈನ್ ಇಲ್ಲದೇ ಇರೋ ರೀಸನ್ನಿಂದ ಮೇ ಬಿ ಸ್ಟಾಕ್ ಕರೆಕ್ಟ್ ಆಗಿರುತ್ತೆ. ಹಾಗೆ ಬ್ರೋಕರೇಜಸ್ಗಳು ಟಾರ್ಗೆಟ್ಸನ್ನು ಕೂಡ ಕಟ್ ಮಾಡಿದ್ದಾರೆ. ಸಿಟಿ ಸೆಲ್ ರೆಕಮೆಂಡೇಶನ್ ಕೊಟ್ಟು 1070 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಸೊ ಈ ಸೆಮಾಗ್ಲುಟೈಡ್ ಅಪ್ರೂವಲ್ ನ್ಯೂಸ್ನ ರೀಸನ್ನಿಂದ ಸ್ಟಾಕ್ ತುಂಬಾ ಗೇನ್ ಆಗಿತ್ತು. ಈಗ ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಇರುತ್ತೆ ಅನ್ನೋದು ಸಿಟಿ ವ್ಯೂ ಆಗಿರುತ್ತೆ. ಗೋಲ್ಡ್ಮನ್ ಸ್ಯಾಕ್ಸ್ ಕೂಡ ಸೆಲ್ ರೆಕಮೆಂಡೇಶನ್ ಕೊಟ್ಟು 1075 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಸೊ ಈಗ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ 1300 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಒಂದು ಲೆವೆಲ್ನಿಂದ ಸ್ಟಾಕ್ ಕರೆಕ್ಟ್ ಆಗ್ಬೋದು ಅನ್ನೋದು ಈ ಎರಡು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಬಟ್ ಕಂಪನಿಯ ರಿಸಲ್ಟ್ಸನ್ನು ಅಬ್ಸರ್ವ್ ಮಾಡಿ ನಾವು ಡಿಸಿಷನ್ಸನ್ನು ತಗೋಬೇಕು. ಹಾಗೆಯೇ ಕೆನಡಾದಿಂದ ಅಪ್ರೂವಲ್ ಸಿಕ್ಕಿದ್ರೆ ಸ್ಟಾಕ್ ಇನ್ನಷ್ಟು ಸ್ಟ್ರಾಂಗ್ ಆಗಿ ಗೇನ್ ಆಗ್ಬೋದು. ವಾರ್ ಎನರ್ಜಿ ಸ್ಟಾಕ್ ಪ್ರೈಸ್ನಲ್ಲಿ 3% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಸೋಲಾರ್ ಮಾಡ್ಯೂಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗಳ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್, ಸೊ ಭಾರತದಿಂದ ಏನು ಸೋಲಾರ್ ಮಾಡ್ಯೂಲ್ಸ್ಗಳು US ಹೋಗುತ್ತೆ, ಅದರ ಮೇಲೆ US ಈಗ ಆ್ಯಂಟಿ ಡಂಪಿಂಗ್ ಡ್ಯೂಟಿಯನ್ನು ಅಪ್ಲೈ ಮಾಡ್ತಿದ್ದಾರೆ. ಸೊ ಭಾರತ, ಲಾಹೋಸ್, ಇಂಡೋನೇಷ್ಯಾ ಈ ಕಂಟ್ರಿಗಳು ಚೀಪ್ ಸೋಲಾರ್ ಮಾಡ್ಯೂಲ್ಸ್ಗಳನ್ನು ತುಂಬಾ ಕಡಿಮೆ ಪ್ರೈಸ್ನಲ್ಲಿ US ಡಂಪ್ ಮಾಡ್ತಿದ್ದಾರೆ. ಈಗ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಪ್ಲೈ ಆಗ್ತದೆ. ಇದರಿಂದ ವಾರ್ ಎನರ್ಜೀಸ್, ವಿಕ್ರಮ್ ಸೋಲಾರ್ ಈ ರೀತಿಯ ಕಂಪನಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಡಿಷನಲ್ ಮಾರ್ಜಿನ್ ಪ್ರೆಷರ್ ಬೀಳುತ್ತೆ. ಸೊ ಕೇವಲ ಭಾರತ ಅಷ್ಟೇ ಅಲ್ಲ, ಲಾಹೋಸ್ ಮತ್ತು ಇಂಡೋನೇಷ್ಯಾನಿಂದ ಏನು ಸೋಲಾರ್ ಪ್ಯಾನೆಲ್ಗಳು ಅಥವಾ ಸೋಲಾರ್ ಮಾಡ್ಯೂಲ್ಸ್ಗಳು US ಹೋಗ್ತಿತ್ತು, ಅದರ ಮೇಲೆ ಕೂಡ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಪ್ಲೈ ಆಗಿದೆ. ಸೊ ಯೂಶಲಿ ಇಂಡಿಯನ್ ಗೌರ್ಮೆಂಟ್ ಕೂಡ ಸ್ಟೀಲ್ ಏನು ಚೈನಾದಿಂದ ಭಾರತಕ್ಕೆ ಬರುತ್ತೆ ಅದರ ಮೇಲೆ ಆಗಾಗ ಆ್ಯಂಟಿ ಡಂಪಿಂಗ್ ಡ್ಯೂಟಿಯನ್ನು ಅಪ್ಲೈ ಮಾಡ್ತಿರ್ತಾರೆ. ಯಾಕೆಂದರೆ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರುವಂಥ ಸ್ಟೀಲ್ಗಿಂತ ಬೇರೆ ದೇಶಗಳಿಂದ ಬರುವಂಥ ಸ್ಟೀಲ್ ಪ್ರೈಸಸ್ ಕಡಿಮೆ ಇರುತ್ತೆ. ಆದ್ದರಿಂದ ಇಂಡಸ್ಟ್ರಿಗಳು ಆ ಒಂದು ಸ್ಟೀಲನ್ನೇ ಬಳಕೆ ಮಾಡ್ತಾ ಹೋಗ್ತಾರೆ. ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಸ್ಟೀಲ್ಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಆ ರೀಸನ್ನಿಂದ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಪ್ಲೈ ಆಗುತ್ತೆ. ಅದನ್ನೇ US ಕೂಡ ಸೋಲಾರ್ ಮಾಡ್ಯೂಲ್ಗಳಿಗೆ ಮಾಡಿದ್ದಾರೆ. ಶ್ರೀರಾಮ್ ಫಿನಾನ್ಸ್ ಇವತ್ತು ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ರು. Q4ನಲ್ಲಿ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಕ್ಕಿದೆ. 3014 ಕೋಟಿಯ ಪ್ರಾಫಿಟ್ ನೋಡೋದಕ್ಕೆ ಸಿಕ್ಕಿದೆ. 41% ಪ್ರಾಫಿಟ್ ಇಯರ್ ಆನ್ ಇಯರ್ ಜಂಪ್ ಆಯಿತು. ಸೊ ಲಾಸ್ಟ್ ಇಯರ್ 2144 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಹಾಗೆ ಲಾಸ್ಟ್ ಕ್ವಾರ್ಟರ್ನಲ್ಲಿ 2530 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಸೊ ಕ್ವಾರ್ಟರ್ ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಈ ಕ್ವಾರ್ಟರ್ನಲ್ಲಿ ಕೂಡ ಶ್ರೀರಾಮ್ ಫಿನಾನ್ಸ್ನ ಕಡೆಯಿಂದ ಬಂದಿದೆ. ಹಾಗೆ ನಿಫ್ಟಿ ಕಂಪನಿಗಳು ಫೈನಲ್ ಕ್ವಾರ್ಟರ್ ಅಂದರೆ Q4ನಲ್ಲಿ ಡಿವಿಡೆಂಡನ್ನು ಅನೌನ್ಸ್ ಮಾಡಬೇಕಾಗುತ್ತೆ. ಸೊ ₹6 ಡಿವಿಡೆಂಡ್ ಶ್ರೀರಾಮ್ ಫಿನಾನ್ಸ್ನ ಕಡೆಯಿಂದ ಬಂದಿದೆ. ಸೊ ಕೊನೆ ಅರ್ಧ ಗಂಟೆಯಲ್ಲಿ ಸ್ಟಾಕ್ ಸ್ಟ್ರಾಂಗ್ ಆಗಿ ಜಂಪ್ ಆಯಿತು. ರಿಸಲ್ಟ್ ಸ್ಟ್ರಾಂಗ್ ಆಗಿದೆ. ಸೋಮವಾರ ಕೂಡ ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗ್ಬೋದು. ಬಟ್ ಮಾರ್ಕೆಟ್ ಅದಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೆ. LTI ಮೈಂಟ್ರಿ ಕೂಡ ನಿನ್ನೆ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದರು. ರಿಸಲ್ಟ್ ಸ್ಟ್ರಾಂಗ್ ಆಗಿ ಬಂದಿತ್ತು. ಬಟ್ ಎಸ್ಟಿಮೇಷನ್ಸ್ ಇನ್ನೂ ಹೆಚ್ಚಾಗಿ ಇತ್ತು. ಆ ಒಂದು ಎಸ್ಟಿಮೇಷನ್ಸ್ ರೀಚ್ ಆಗಿಲ್ಲ ಅನ್ನುವಂಥ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಾವು ಇಂಡಿಯನ್ ರುಪಿ ಟರ್ಮ್ಸ್ನಲ್ಲಿ ಅಬ್ಸರ್ವ್ ಮಾಡಿದಾಗ ಡಾಲರ್ ವ್ಯಾಲ್ಯೂ ಹೆಚ್ಚಾಗಿ ಇರೋದ್ರಿಂದ ಪ್ರಾಫಿಟ್ಸ್, ರೆವೆನ್ಯೂಸ್ ತುಂಬಾ ಇನ್ಕ್ರೀಸ್ ಆದ ರೀತಿಯಲ್ಲಿ ಕಾಣಿಸ್ತದೆ. ಬಟ್ ಕಾನ್ಸ್ಟೆಂಟ್ ಕರೆನ್ಸಿ ಟರ್ಮ್ನಲ್ಲಿ ನಾವು ರಿಸಲ್ಟನ್ನು ಕಂಪೇರ್ ಮಾಡಿದಾಗ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಬರ್ತಿಲ್ಲ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಬಟ್ ನಾವು ಜಸ್ಟ್ ನಂಬರ್ಸನ್ನು ಅಬ್ಸರ್ವ್ ಮಾಡಿದಾಗ ರಿಸಲ್ಟ್ ಸ್ಟ್ರಾಂಗ್ ಆಗಿ ಇದೆ. ಹಾಗೆ ಗೈಡೆನ್ಸ್ಗಳು ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಬರ್ತಿಲ್ಲ. ಸೊ ಗೈಡೆನ್ಸ್ಗಳನ್ನು ಇನ್ನೂ ಕೂಡ 1-3% ಅರೌಂಡಲ್ಲಿ IT ಕಂಪನಿಗಳು ಮೇಂಟೈನ್ ಮಾಡ್ತಿದ್ದಾರೆ. ಇದು ಸ್ವಲ್ಪ ಮಟ್ಟಿಗೆ ಪ್ರೆಷರ್ಗೆ ಕಾರಣ ಆಗಿರುತ್ತೆ. ಆಲ್ಕೆಮ್ ಲ್ಯಾಬೊರೇಟರಿ ಸ್ಟಾಕ್ ಪ್ರೈಸ್ನಲ್ಲಿ 5% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿಯ CEO ರೆಸಿಗ್ನೇಷನನ್ನು ಸಬ್ಮಿಟ್ ಮಾಡಿದ್ದಾರೆ. ಟಾಪ್ ಮ್ಯಾನೇಜ್ಮೆಂಟ್ನಲ್ಲಿರೋರು ತಮ್ಮ ಪೊಸಿಷನ್ಗೆ ರೆಸಿಗ್ನೇಷನನ್ನು ಕೊಟ್ಟಾಗ ಸ್ಟಾಕ್ನಲ್ಲಿ ವೀಕ್ನೆಸ್ ಇದ್ದೇ ಇರುತ್ತೆ. ಬಟ್ ಆಲ್ಕೆಮ್ ಲ್ಯಾಬ್ನ CEO ಗುಪ್ತಾ ಅವರು ತಮ್ಮ ಪೊಸಿಷನ್ಗೆ ರೆಸಿಗ್ನೇಷನನ್ನು ಕೊಡೋದಕ್ಕೆ ಬೇರೆ ಹೊಸ ಒಂದು ಆಪರ್ಚುನಿಟಿ ಕಾರಣ, ಕಂಪನಿಯಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ, ನನ್ನ ಒಂದು ಟೆನ್ಯೂರನ್ನು ನಾನು ಎಂಜಾಯ್ ಮಾಡಿದ್ದೀನಿ ಅಂತ ತಮ್ಮ ರೆಸಿಗ್ನೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಕಂಪನಿಯ ಪ್ರಾಬ್ಲಮ್ನಿಂದ ಇವರು ರೆಸಿಗ್ನೇಷನನ್ನು ಕೊಡ್ತಿಲ್ಲ, ಅವ್ರಿಗೆ ಒಳ್ಳೆಯ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಆದ್ದರಿಂದ ಬೇರೆ ಕಡೆಗೆ ಮೂವ್ ಆಗ್ತಿದ್ದಾರೆ. IDBI ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ 3% ಜಂಪ್ ನೋಡೋದಕ್ಕೆ ಸಿಕ್ತು. ಮಧ್ಯಾಹ್ನ ಸ್ಟಾಕ್ ಆಲ್ಮೋಸ್ಟ್ 8% ಗೇನ್ ಆಗಿತ್ತು. ಸೊ ಯಾವಾಗೆಲ್ಲ ಸ್ಟೇಕ್ ಸೇಲ್ನ ನ್ಯೂಸ್ ಫೈನಾನ್ಸ್ ಮಿನಿಸ್ಟರ್ನ ಕಡೆಯಿಂದ ಬರ್ತಿರುತ್ತೆ ಆಗೆಲ್ಲ ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಮಧ್ಯದಲ್ಲಿ ಈಗ ಗೌರ್ಮೆಂಟ್ ಸ್ಟೇಕ್ ಸೇಲನ್ನು ಮಾಡದೇ ಇರ್ಬೋದು ಅನ್ನುವಂಥ ಒಂದು ರಿಪೋರ್ಟ್ ಬಂದಿತ್ತು. ಆಗ ಸ್ಟಾಕ್ ತುಂಬಾ ಕರೆಕ್ಟ್ ಆಗಿತ್ತು. ಮತ್ತೆ ಈಗ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಡೈವರ್ಸ್ಮೆಂಟ್ನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡೈವರ್ಸ್ಮೆಂಟ್ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಸ್ಟಾಕ್ನಲ್ಲಿ ಪಾಸಿಟಿವ್ ಮೊಮೆಂಟಮ್ ಕಾಣಿಸಿದೆ.
ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.